ನಮಸ್ಕಾರ ಸ್ನೇಹಿತರೆ, ವಿಚಾರ ಝೋನ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವು ಈ ಖಾತೆಗೆ ಅಪ್ಲೈ ಮಾಡಿದ್ದೀರಾ? ಸೊ ನಿಮ್ಮ ಅರ್ಜಿ ಅಪ್ರೂವ್ ಆಗಿದೆಯಾ ಅಥವಾ ಪೆಂಡಿಂಗ್ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಎಂದು ತಿಳಿದುಕೊಳ್ಳಬೇಕಿ. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತ ಈ-ಸತ್ತು 2.0 ಪೋರ್ಟಲ್ನಲ್ಲಿ ಈ ಖಾತಾ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡುವುದನ್ನು ತಿಳಿಯೋಣ ಬನ್ನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲು ನಾವು ಈ-ಸತ್ತು 2.0 ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕು. ಸೊ ನಾನು ಜಸ್ಟ್ ಈ-ಸತ್ತು ಪೋರ್ಟಲ್ಗೆ ಲಾಗಿನ್ ಆಗ್ತೀನಿ. ನಮ್ಮ ಕರ್ನಾಟಕ ಸರ್ಕಾರದ ಈ-ಸತ್ತು 2.0 ಪೋರ್ಟಲ್ ಸಿಟಿಸನ್ ಸರ್ವಿಸಸ್ ಅಧಿಕೃತ ಪೋರ್ಟಲ್. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಮಗೆ ಈ ಥರ ಆಪ್ಷನ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಯಾವ ರೀತಿ ಅರ್ಜಿ ಅಥವಾ ಅಪ್ಲಿಕೇಶನ್ ಸ್ಟೇಟಸನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಸೊ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿ. ಸೊ ಈ ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಸೊ ಆಸ್ತಿಯ ಸ್ಥಿತಿಯನ್ನು ಪರಿಶೀಲಿಸಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ಥರ ನಮಗೆ ಒಂದು ಆಪ್ಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪ್ರಾಪರ್ಟಿ ಐ ಡಿ ಅಂತಿದೆ. ಸೊ ಇಲ್ಲಿ ನಾವು ಅಪ್ಲೈ ಮಾಡಿದಾಗ ನಮಗೆ 18 ಡಿಜಿಟ್ಸ್ ಪ್ರಾಪರ್ಟಿ ಐ ಡಿ PID ನಂಬರ್ ಜನ್ರೇಟ್ ಆಗಿರುತ್ತೆ. ಸೊ ಅದನ್ನ ಎಂಟರ್ ಮಾಡಬೇಕು. ಮತ್ತು ಕ್ಯಾಪ್ಚಾ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಹೊಡೆದ್ರೆ ಸೊ ನಮ್ಗೆ ಇಲ್ಲಿ ಪ್ರಾಪರ್ಟಿ ಐ ಡಿ ಯಾವ ಸ್ಟೇಟಸಲ್ಲಿ ಈ ಪರ್ಟಿಕ್ಯುಲರ್ ಸ್ಟೇಟಸ್ ನಮ್ಮ ಅಪ್ಲಿಕೇಶನ್ ಈ ಖಾತಾ ಪರ್ಟಿಕ್ಯುಲರ್ ಸ್ಟೇಟಸ್ ಇಲ್ಲಿ ಗೊತ್ತಾಗುತ್ತೆ. ಈ ಫಾರ್ಮ್ ಟೈಪು ಅವೈಲಬಲ್ ಅಟ್ ಇವೆಲ್ಲ ಈ ಡೀಟೇಲ್ಸ್ ಎಲ್ಲ ನಮ್ಮದು ಇಲ್ಲಿ ಸಿಗುತ್ತೆ. ಸೊ ಒಂದು ಎಕ್ಸಾಂಪಲ್ಲು ನೋಡೋಣ ಬನ್ನಿ. ಸೊ ಈ ಥರ ನಮಗೆ ಸ್ಟೇಟಸ್ ಚೆಕ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಪ್ರಾಪರ್ಟಿ ಐ ಡಿ ಸ್ಟೇಟಸ್ ಅವೈಲಬಲ್ ಇನ್ PDO ಕ್ಯೂ ಅಂತ ಇದೆ. ಸೊ ಇದು PDO ಲಾಗಿನಲ್ಲಿ ಪೆಂಡಿಂಗ್ ಇದೆ. ಫಾರ್ಮ್ ಟೈಪ್ ಬಂದ್ಬಿಟ್ಟು ಇದು 11B ಖಾತಾ. ಸೊ ಇದು ಪ್ರಾಪರ್ಟಿ ಟೈಪ್ ನಿವೇಶನ, ಪ್ರಾಪರ್ಟಿ ಕ್ಯಾಟಗರಿ ವಸತಿ ಮತ್ತು ಏರಿಯಾ ಸೈಟ್ ಇವೆಲ್ಲ ಡೀಟೇಲ್ಸ್ ಎಲ್ಲ. ಸೊ ನಾವು ಬೇಸಿಕಲಿ ಇದರಲ್ಲಿ ಚೆಕ್ ಮಾಡ್ಬೋದು. ಸೊ ಅವೈಲಬಲ್ ಇನ್ PDO ಅಂತ. ಸೊ ನೀವು ಇದೇ ಥರ ಚೆಕ್ ಮಾಡ್ಕೋಬೋದು.